ನೋಡಿ, ನಾಡಿದ್ದಿನಿಂದ ಈಗ ಸಾರಿಗೆ ಸಿಬ್ಬಂದಿ ಎಲ್ಲರೂ ಕೂಡ ಮುಷ್ಕರಕ್ಕೆ ಕರೆ ಕೊಟ್ಟಿರೋದ್ರಿಂದ ಆಯಾ ಜಿಲ್ಲಾಧಿಕಾರಿಗಳು ಖಾಸಗಿ ವಾಹನಗಳ ಮೊರೆ ಹೋಗ್ತಾ ಇದ್ದಾರೆ. ಅವರವರ ಜಿಲ್ಲೆಯಲ್ಲಿ ವ್ಯವಸ್ಥೆ ಮಾಡಬೇಕಲ್ಲ. ಈಗಾಗಲೇ ಚಿಕ್ಕಬಳ್ಳಾಪುರ ಡಿಸಿ ಖಾಸಗಿ ವಾಹನಗಳಿಗೆ ಮೊರೆ ಹೋಗಿದ್ದಾರೆ. ಮುಷ್ಕರದ ಸಮಯದಲ್ಲಿ ಖಾಸಗಿ ವಾಹನಗಳ ಓಡಾಟಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ, ಬಳಕೆ ಮಾಡ್ಕೋಬಹುದು, ತಯಾರಿ ಮಾಡ್ಕೊತಾ ಇದ್ದಾರೆ. ಖಾಸಗಿ ವಾಹನದಲ್ಲಿ ಮಹಿಳೆಯರು ದುಡ್ಡು ಕೊಟ್ಟು ಪ್ರಯಾಣ ಮಾಡಬೇಕು. ಇಲ್ಲಿ ನಿಮಗೆ ಶಕ್ತಿ ಯೋಜನೆ ಅನ್ವಯ ಆಗಲ್ಲ. ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ರವೀಂದ್ರ ಅವರು ಈಗಾಗಲೇ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆಮೇಲೆ ವಿದ್ಯಾರ್ಥಿಗಳಿಗೂ ಏನೋ ರಿಯಾಯಿತಿ ದರದಲ್ಲಿ ನಾವು ಅನುಕೂಲ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಬಟ್ ಮಹಿಳೆಯರಿಗೆ ಉಚಿತ ಪ್ರಯಾಣ ಇಲ್ಲ, ಅದು ಮಾತ್ರ ಅವರು ಸ್ಪಷ್ಟಪಡಿಸಿದ್ದಾರೆ. ಖಾಸಗಿ ವಾಹನಗಳ ಮೊರೆ. ಒಂದು ವೇಳೆ ಇವರು ಮುಷ್ಕರವನ್ನು ಕೈ ಬಿಡದಿದ್ದರೆ ಪೂರ್ವ ತಯಾರಿ ಮಾಡ್ಕೋಬೇಕಲ್ಲ. ಹಾಗಾಗಿ ಅವರು ಪ್ರೈವೇಟ್ ವೆಹಿಕಲ್ಸ್ಗಳು ಜಿಲ್ಲೆಯಲ್ಲಿ 120 ಖಾಸಗಿ ವಾಹನಗಳನ್ನೇನೋ ಬಳಕೆ ಮಾಡ್ತೀವಿ ಅಂತೆಲ್ಲ ಹೇಳಿದ್ದಾರೆ. ಎಷ್ಟೇ ಮಾಡಿದ್ರು ನಿಮಗೆ KSRTC ಬಸ್ ಸರ್ವಿಸ್ ಕೊಡೋ ಅಷ್ಟು ನಂಬರ್ಸು ಇವ್ರ ಹತ್ರ ಪ್ರೈವೇಟ್ ಸಿಗಲ್ಲ. 5 ಬಸ್ ಬಿಡೋ ಜಾಗದಲ್ಲಿ 1 ಬಸ್ ಬಿಡ್ಬೋದು. ಹಬ್ಬಬ್ಬ ಅಂದರೆ ಸಮಸ್ಯೆ ಆಗೇ ಆಗುತ್ತೆ ಶಾಲಾ ಕಾಲೇಜ್ಗೆ ಹೋಗ್ತಕ್ಕಂಥವ್ರಿಗೆ. ನೌಕರರು ವೇತನ ಪರಿಷ್ಕರಣೆ ಸೇರಿದಂತೆ ವಿವಿಧ ಬೇಡಿಕೆಗಳಿಗಾಗಿ ಮುಷ್ಕರವನ್ನು ಕರೆ ಕೊಟ್ಟಿದ್ದಾರೆ. ಹಾಗಾಗಿ ಈಗ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡಿದೆ. ಒಂದು ವೇಳೆ ಮುಷ್ಕರ ಆದರೆ ಏನೆಲ್ಲ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಬೇಕು, ಸಾರ್ವಜನಿಕರಿಗೆ ತೊಂದರೆ ಆಗದಂತೆ ಯಾವ ರೀತಿಯ ಪರ್ಯಾಯ ಕ್ರಮಗಳನ್ನು ಅನುಸರಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಕೂಡ ಎಚ್ಚೆತ್ತುಕೊಂಡಿದೆ. ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗಳು ಇವತ್ತು ಸ್ವತಃ KSRTC ಬಸ್ ನಿಲ್ದಾಣಕ್ಕೆ ಬಂದು ಮುಂದಿನ ಪರ್ಯಾಯ ಮಾರ್ಗಗಳನ್ನು ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಸರ್, ಮುಷ್ಕರ ಆದರೆ ಏನು ಪರ್ಯಾಯ ಕ್ರಮಗಳು ಸರ್? ಈಗ ಒಂದು ವೇಳೆ ಮುಷ್ಕರ ಏನಾದರೂ 5ನೇ ತಾರೀಕಿನಿಂದ ಪ್ರಾರಂಭ ಆದರೆ, ಬೆಳಿಗ್ಗೆ 6 ಗಂಟೆಯಿಂದ ಅವ್ರು ಏನಾದರೂ ಪ್ರಾರಂಭ ಮಾಡಿದರೆ, ನಾವು ನಮ್ಮ ಜಿಲ್ಲೆಯಲ್ಲಿ, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪೊಲೀಸ್ ವರಿಷ್ಠಾಧಿಕಾರಿಗಳ ಜೊತೆಯಲ್ಲಿ ಮಾತಾಡಿದ್ದೀನಿ. ಹಾಗೆಯೇ DC KSRTC ಅವ್ರ ಜೊತೆಯಲ್ಲಿ, RTO ಅವರ ಜೊತೆಯಲ್ಲಿ ಈಗ ನಾವು ಜಂಟಿ ಒಂದು ಸಭೆಯನ್ನು ಮಾಡಿಕೊಂಡು ಯಾವುದೇ ಸಾರ್ವಜನಿಕರಿಗೆ ಪ್ರಯಾಣಕ್ಕೆ ತೊಂದರೆ ಆಗಬಾರ್ದು ಅಂತ ಹೇಳ್ಬಿಟ್ಟು ಖಾಸಗಿ ಬಸ್ಗಳನ್ನು ತೆಗೆದುಕೊಳ್ತಾ ಇದ್ದೀವಿ. ಕ್ಯಾರೇಜ್ ವಾಹನಗಳನ್ನು ನಾವು ತೆಗೆದುಕೊಳ್ತಾ ಇದ್ದೀವಿ. ಕಾಂಟ್ರಾಕ್ಟ್ ವಾಹನಗಳು ಅಂತ ಏನು ಹೇಳಿದ್ದೀನಿ ಅವನ್ನು ತೆಗೆದುಕೊಳ್ತಾ ಇದ್ದೀವಿ. ಹಾಗೆಯೇ ಶಾಲಾ ಬಸ್ಗಳನ್ನು ಉಪಯೋಗ ಮಾಡ್ಕೊಬೇಕು ಅಂತ ಹೇಳಿದ್ದೀವಿ. ಹಾಗೆಯೇ ಮ್ಯಾಕ್ಸಿ ಕ್ಯಾಬ್ಗಳನ್ನು ಕೂಡ ಯೂಸ್ ಮಾಡ್ಕೊಳ್ಬೇಕು ಅಂತೇಳಿ ಪ್ಲ್ಯಾನ್ ಮಾಡಿದ್ದೀವಿ. ನಮ್ಮ ಜಿಲ್ಲೆಯಲ್ಲಿ ಒಟ್ಟು ಶೆಡ್ಯೂಲ್ಸು 585 ಶೆಡ್ಯೂಲ್ಸ್ ಇದೆ. ಸುಮಾರು 3500ಕ್ಕೂ ಹೆಚ್ಚು ಟ್ರಿಪ್ಸ್ ಇದೆ. ಹಾಗಾಗಿ ನಾವು ಈಗ ಎಲ್ಲ ವಾಹನಗಳನ್ನು ಏನು ಪೂಲ್ ಮಾಡ್ಕೊಂಡಿದ್ದೀವಿ, ಆ ಎಲ್ಲ ವಾಹನಗಳು ಕೂಡ ನಮ್ಮದು ಏನು ಶೆಡ್ಯೂಲ್ಸ್ ಬರುತ್ತೆ ಅದಕ್ಕಿಂತ ಈಗ ಹೆಚ್ಚಿಗೆ ಇದೆ. 1050 ಬಸ್ಗಳನ್ನು, ಮಿನಿ ಬಸ್ಗಳನ್ನು ಎಲ್ಲದನ್ನು ಕೂಡ ತೆಗೆದುಕೊಂಡಿದ್ದೀವಿ. ಹಾಗೂ ಆಟೋ ಏನು ಚಾಲಕರಿದ್ದಾರೆ ಅವ್ರ ಜೊತೆಯಲ್ಲೂ ಕೂಡ ಅವರ ಸಂಘಕ್ಕೂ ಕೂಡ ಮನವಿ ಮಾಡ್ಕೊಂಡಿದ್ದೀವಿ. ಸಿಟಿಗೆ ಹತ್ತಿರ ಇರತಕ್ಕಂಥ ಸ್ಥಳಗಳಿಗೆ ಆಟೋದಲ್ಲಿ ಪ್ರಯಾಣ ಮಾಡಲಿಕ್ಕೆ ಇರಬಹುದು. ಹಾಗೆಯೇ ಶಾಲಾ